ಎಂತ ಕೆಲಸ ಮಾಡಿದೆ ನೀನು? ಅವತ್ತೇ ನಮಗೆ ಈ ವಿಷಯ ಹೇಳಿದ್ದಿದ್ರೆ ಇವತ್ತು ನಾನಿಲ್ಲಿ ಬಂದು ಹುಡುಕೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನನ್ನ ತಂಗಿ ಅವಳ ಮಗು ಜೊತೆ ಸುಖವಾಗಿರ್ತಿದ್ಲು. ನನ್ಗೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಮಗು ಸತ್ತಿರೋ ವಿಷಯ ಕೇಳಿ ನೀವು ನಿಮ್ಮ ತಂಗಿನ ಕರ್ಕೊಂಡೋದ್ರಿ. ಅಲ್ಲಿಗೆ ಎಲ್ಲ ಮುಗ್ದೋಯ್ತು ಅನ್ಕೊಂಡಿದ್ದೆ. ಆದ್ರೆ ಅದೇ ವಿಷಯವಾಗಿ ಇವತ್ತು ನನ್ನನ್ನು ಹುಡ್ಕೊಂಡು ಬಂದಿದ್ದೀರಾ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಈಗ ಮಗು ಎಲ್ಲಿದೆ ಗೊತ್ತಾ? ಇಲ್ಲ ಸರ್, ಮಗುನ ಮತ್ತೆ ಅವ್ರನ್ನ ಅವತ್ತು ನೋಡಿರೋದ್ ಬಿಟ್ರೆ ಮತ್ತೆ ಎಲ್ಲೂ ನಾನು ನೋಡಿಲ್ಲ. ಅವಾಗ ಶಂಕರ್ ಬಗ್ಗೆ ಹೇಳಿದ್ಯಲ್ಲ, ಈಗ ಅದನ್ನ ಮತ್ತೆ ಹೇಳು, ರೆಕಾರ್ಡ್ ಮಾಡ್ಕೋತೀನಿ. ಅಂದ್ರೆ ನನ್ನನ್ನ ಪೊಲೀಸ್ನವ್ರಿಗೆ ಇಟ್ಕೊಡ್ತೀರಾ ಸರ್? ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್. ಇವತ್ತು ನನ್ನ ದುಡಿಮೆಯಿಂದನೇ ನಮ್ಮ ಮನೆ ನಡೀತಾ ಇರೋದು. ನೀವೇನಾದ್ರೂ ನನ್ನನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ರೆ ನನ್ನ ಸಂಸಾರ ಬೀದಿಗೆ ಬರುತ್ತೆ ಸರ್. ಇದು ಪೊಲೀಸ್ ಅವರಿಗಲ್ಲ, ನಮ್ಮ ಅಪ್ಪಂಗೆ ತಿಳಿಸೋದಕ್ಕೆ. ನಾಳೆ ಅವ್ರು ಬಂದು ಕೇಳಿದಾಗ ನೀನು ಇನ್ನೇನೋ ಹೇಳಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಈಗ ರೆಕಾರ್ಡ್ ಮಾಡ್ತೀನಿ, ಎಲ್ಲದನ್ನು ಮತ್ತೆ ಇನ್ನೊಂದ್ಸಲ ಹೇಳು. ಹೇಳು. ಇದರಿಂದ ನನಗೆ ಏನು ತೊಂದರೆ ಆಗಲ್ಲ ತಾನೆ? ತೊಂದರೆ ಆಗೋದಕ್ಕೆ ಇನ್ನೇನು ಉಳಿದಿದೆ? ಈಗ ಆಗಿರೋ ತೊಂದರೆ ಎಲ್ಲ ನಿನ್ನಿಂದಾನೆ ತಾನೆ. ಮೇಘ, ನೀನು ಹೀಗೆ ಕುತ್ಕೋಬೇಡವೆ? ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹೀಗೆ ಕುತ್ಕೊಂಡ್ರೆ ತಲೆನಲ್ಲಿ 108 ಯೋಚನೆಗಳು ಬರ್ತಾ ಇರುತ್ತೆ. ಹೋಗು, ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ನಿಮ್ಮ ಅಪ್ಪನ ಜೊತೆ ವಾಪಸ್ ಬಾ. ಅಮ್ಮ, ನನಗೆ ಹೊರಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ ಅಮ್ಮ. ಆ ಎಳ್ನೀರ್ ಕಿಟ್ಟಿ ಯಾವ ಮೂಲೆಯಲ್ಲಿ ನಿಂತ್ಕೊಂಡು ನನ್ ಗಮನಿಸ್ತಾ ಇರ್ತಾನೋ ಗೊತ್ತಿಲ್ಲ. ಮನೆಯಿಂದ ಹೊರಗೆ ಹೋಗಿದ ತಕ್ಷಣ ಬಂದ್ಬಿಡ್ತಾನಮ್ಮ. ನೀನು ಅವನಿಗೆ ಎಷ್ಟು ದಿನ ಅಂತ ಹೆದರ್ಕೊಂಡು ಮನೆಯಲ್ಲೇ ಕುತ್ಕೋತೀಯ ಹೇಳು? ಅವನು ನಿನಗೇನು ಮಾಡೋಕ್ಕಾಗಲ್ಲ. ನೀನು ಅವನಿಗೆ ಹೆದರ್ಕೋಬೇಡ. ಅಮ್ಮ, ನೀನ್ ಏನೇ ಹೇಳಿದ್ರು ನನ್ನ ಮನೆಯಿಂದ ಹೊರಗೆ ಹೋಗಲ್ಲ. ಅಲ್ಲ ಕಣೆ, ಮನೆ ಮಗಳು ಮುಸ್ಸಂಜೆ ಹೊತ್ತು ಈ ಗರ ಬಡ್ದವ್ರ ಥರ ಕೂತಿದ್ರೆ ಮನೆಗೆ ಒಳ್ಳೇದಾಗತ್ತೇನೆ? ಅಂದ್ರೆ ನನಗ್ ಏನಾದ್ರೂ ಪರವಾಗಿಲ್ಲ, ಆದ್ರೆ ಮನೆಗೆ ಒಳ್ಳೇದಾಗ್ಬೇಕು ಅಲ್ವೇನಮ್ಮ? ನಾನು ಹಾಗೆಲ್ಲ ಹೇಳ್ದೆ ಮೇಘ. ಅಮ್ಮ, ದಯವಿಟ್ಟು ನನ್ನನ್ನೊಬ್ಳೆ ಇರಕ್ ಬಿಟ್ಬಿಡಮ್ಮ. ನೋಡಮ್ಮ, ಇದಕ್ಕೇನ್ ಹೇಳ್ತೀಯಾ? ನನ್ ಮನೆಯಿಂದ ಹೊರಗೆ ಹೋಗದಿದ್ರು ಕಾಲ್ ಮಾಡಿ ಮಾಡಿ ಹಿಂಸೆ ಕೊಡ್ತಾ ಇದ್ದಾನೆ.